ಹಾಯ್ ಹಲೋ ನಮಸ್ಕಾರ, ನಾನು ದಿಲೀಪ. ಇದು ನಮ್ಮ ಗೋವಾ ಟ್ರಿಪ್ನ 4 ಮತ್ತು 5ನೇ ದಿನದ ವಿಡಿಯೋ. ನಾವು 3ನೇ ದಿವಸ ನೈಟು ಕೆಸಿನೋಗೆ ಹೋಗಿದ್ವಿ. ಅಲ್ಲಿಂದ ನಾವು ನೈಟ್ ರೂಮ್ಗೆ ರಿಟರ್ನ್ ಆಗೋಷ್ಟರಲ್ಲಿ ಬೆಳಗಿನ ಜಾವ 4 ಗಂಟೆ ಆಗಿತ್ತು. ಬೆಳಗ್ಗೆ ಎದ್ದು ಕಣ್ಣು ಬಿಟ್ಟರೆ 9:30 ಆಗ್ಬಿಡೋದ. ಪಟ್ ಅಂತ ಎಲ್ಲ ರೆಡಿಯಾಗಿ ರೂಮ್ ಬೇರೆ ವೆಕೇಟ್ ಮಾಡೋವಂಥ ಟೈಮ್ ಬಂದಿತ್ತು. 3 ಜನನೂ ಎಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು ಟಿಫನ್ ಎಲ್ಲ ಮುಗಿಸ್ಕೊಂಡು 11 ಗಂಟೆ ಇಟ್ಟಿದ್ವಿ. ರೂಮ್ ಚೆಕ್ಔಟ್ ಮಾಡಿದ್ವಿ. ಪಜಾರ ಬ್ಲೂ ಹೋಟೆಲ್ನ ರೂಮ್ ಚೆಕ್ಔಟ್ ಮಾಡಿದ್ವಿ. ಅಲ್ಲಿಂದ ಆನ್ ದಿ ವೇ ಹೋಗೋಂಥ ದಾರಿಲಿ ಯಾವುದಾದ್ರೂ ಬೀಚ್ ಸಿಕ್ಕಿದ್ರೆ ನೋಡೋಣ ಅಂತ ಹೋದ್ವಿ. ಅಲ್ಲಿ ನಮಗೆ ಸಿಕ್ಕಿದಂಥ ಬೀಚ್ ಬಂದ್ಬಿಟ್ಟು ಅಂಜುನಾ ಬೀಚ್ ಅಂತ. ಅದು ತುಂಬ ಚೆನ್ನಾಗಿತ್ತು, ಕಲರ್ಫುಲ್ ಆಗಿತ್ತು. ಜೊತೆಗೆ ನಮಗೆ ಸಿಟ್ಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಫೋಟೋಸ್ಗೆ ಎಲ್ಲನೂ ತುಂಬ ಚೆನ್ನಾಗಿತ್ತು. ಅಲ್ಲಿ ಆಲ್ಮೋಸ್ಟ್ ನಾವು ಒಂದು 1 ಅವರ್ ಟೈಮ್ ಸ್ಪೆಂಡ್ ಮಾಡಿದ್ವಿ. ಎಲ್ಲ ಬೀಚ್ ಅಂತೂ ತುಂಬ ಚೆನ್ನಾಗಿತ್ತು. ಹೀಗೆಲ್ಲ ನಾವು ವಿಡಿಯೋ ಎಲ್ಲ ಮಾಡಿಕೊಂಡು ಒಂದು ಸ್ವಲ್ಪ ರೀಲ್ಸ್ ಎಲ್ಲ ಯೂಸ್ ಆಗುತ್ತೆ ಅಂದ್ಕೊಂಡು ಸೊ ಇಲ್ಲಿ ನಾವು ಈ ಅಂಜುನಾ ಬೀಚ್ನ ಬಿಟ್ಟು ನೆಕ್ಸ್ಟ್ ಹೋಗಿದ್ದು ನಾವು, ಅದು ಇನ್ನೂ ಚೆನ್ನಾಗಿತ್ತು ಬೀಚು. ಅದು ಹೆಸರು ಮೋರ್ಜಿಮ್ ಬೀಚ್ ಅಂತ. ಅದನ್ನು ನಮಗೆ ಹೈಲಿ ರೆಕಮೆಂಡ್ ಮಾಡಿದ್ದು ಇದೇ ಮೋರ್ಜಿಮ್ ಬೀಚು. ಇದನ್ನು ನಮಗೆ ರೆಕಮೆಂಡ್ ಮಾಡಿದ್ದು ಶೆಟ್ಟಿ ಅವರು. ಯಾಕಂದರೆ ಲಾಸ್ಟ್ ಟೈಮ್ ಇಲ್ಲಿಗೆ ಬಂದಿದ್ರು, ಒಂದು 7 ಇಯರ್ಸ್ ಏನೋ ಬ್ಯಾಕ್ ಬಂದಿದ್ರು, ಚೆನ್ನಾಗಿತ್ತು ಅಂತಂದು ಹೇಳಿದ್ರು. ಅದಕ್ಕೆ ಇಲ್ಲಿ ಬಂದಿದ್ವಿ. ಈ ಬೀಚನ್ನು ತುಂಬ ಚೆನ್ನಾಗಿದೆ. ಇದನ್ನು ಅಷ್ಟೇ, ನೀವು ಯಾರು ಗೋವಾಗ ಹೋಗ್ತೀರಾ ಒಂದು ಸ್ವಲ್ಪ ಯಾರನ್ನಾದ್ರೂ ವಿಚಾರಿಸ್ಕೊಂಡು ಮೋರ್ಜಿಮ್ ಬೀಚ್ಗೆ ಅಂತ ಹೋಗಿ. ಕಾರಣ ಇಷ್ಟೇ, ಇಲ್ಲಿ ತುಂಬ ಇಂಡಿಯನ್ಸ್ಗಿನ್ನ ಫಾರಿನರ್ಸ್ಗಳು ತುಂಬ ಬರ್ತಾರೆ. ನಾವು ಇಲ್ಲೇ ಮಧ್ಯಾಹ್ನ 1 ಗಂಟೆ 1:30 ಸಾಯಂಕಾಲ 7 ಗಂಟೆವರೆಗೂ ಟೈಮ್ ಸ್ಪೆಂಡ್ ಮಾಡಿದ್ವಿ. ಹಾಗೆ ಇಲ್ಲೆಲ್ಲನೂ ಬೀಚ್ ವ್ಯೂ ರೆಸ್ಟೋರೆಂಟ್ಗಳು ಇರುತ್ತೆ. ಇದರಲ್ಲಿ ನಾವು ಪಪಾಸ್ ಅಂದ್ಬಿಟ್ಟು ಒಂದು ರೆಸ್ಟೋರೆಂಟ್ಗೆ ಹೋದ್ವಿ. ಎಲ್ಲ ಫುಡ್ ಸ್ಟಾರ್ಟರ್ಸ್ ಎಲ್ಲ ತುಂಬ ಚೆನ್ನಾಗಿ ಕೊಟ್ಟರು, ಒಳ್ಳೆ ಟೇಸ್ಟಿ ಇತ್ತು ಎಲ್ಲನೂ. ಫೈನಲಿ ನಾವು ಒಂದು ಸಾಯಂಕಾಲ 7 ಗಂಟೆವರೆಗೂ ಇದ್ವಿ. ಇದೆಲ್ಲ ಬೀಚಲ್ಲಿ ಇರೋಂಥ ಒಂದು ಸೆಟ್ಟಿಂಗ್ಸ್ ಎಲ್ಲನೂ ತುಂಬ ಚೆನ್ನಾಗಿತ್ತು. ಎಲ್ಲ ಅವ್ರ ರೆಸ್ಟೋರೆಂಟ್ ಅವರೆಲ್ಲ ಮಾಡಿದ್ದು ಇದೆಲ್ಲನೂ. ಸರಿ, ಫೋಟೋಸ್ ಎಲ್ಲ ಚೆನ್ನಾಗಿ ಬರುತ್ತೆ ಅಂತಂದು ಒಂದು ಸ್ವಲ್ಪ ರೀಲ್ಸ್ ಯೂಸ್ ಆಗುತ್ತೆ ಅಂತ ವಿಡಿಯೋ ಮತ್ತು ಫೋಟೋಸ್ ಎಲ್ಲ ತಗೊಂಡ್ವಿ. ಹಾಗೆ ಸಾಯಂಕಾಲ ಒಂದು 5:45 6 ಗಂಟೆ ಆಗ್ತಾ ಇದ್ದಂಗೆ ಸನ್ಸೆಟ್ ಅಂತೂ ನೆಕ್ಸ್ಟ್ ಲೆವೆಲ್ ಇತ್ತು, ತುಂಬ ಚೆನ್ನಾಗಿತ್ತು ಎಲ್ಲನೂ. ನಾವು ಸಾಯಂಕಾಲ 7 ಗಂಟೆವರೆಗೂ ಅಲ್ಲಿದ್ದು ಆ ರೆಸ್ಟೋರೆಂಟಲ್ಲೆಲ್ಲನೂ ಕಂಪ್ಲೀಟ್ ಬಿಲ್ ನೋಡಿದ್ರೆ 8,000 ರೂಪಾಯಿ ಆಗಿತ್ತು. 7,500 8,000 ರೂಪಾಯಿ ಆಗಿತ್ತು ಬಿಲ್. ಅದು ನಾವು ಕೊನೆಗೆ ಮೋರ್ಜಿಮ್ ಬೀಚ್ನ ಬಿಟ್ಟು ನೆಕ್ಸ್ಟ್ ರೂಮ್ ಬೇಕಾಗಿತ್ತಲ್ಲ, ಅಲ್ಲೇ ನೆಕ್ಸ್ಟ್ ಹೋಗಿದ್ದು ನಾವು ಟ್ರೆಡೋಬಾನಿಯನ್ ರೆಸಾರ್ಟ್ ಅಂದ್ಬಿಟ್ಟು. ಅದು ಅಷ್ಟೇ ತುಂಬ ಚೆನ್ನಾಗಿತ್ತು. ಒಂದು ನೈಟ್ಗೆ ಬಂದ್ಬಿಟ್ಟು 2,500 3 ಮೆಂಬರ್ಸ್ಗೆ. ಟಿಫನ್ ಪ್ರೊವೈಡ್ ಮಾಡೋರು. ಬಟ್ ನಾವು ಬೆಳಿಗ್ಗೆನೇ 7:30ಗೆ ರೂಮ್ ವೆಕೇಟ್ ಮಾಡಬೇಕಾಯಿತು. ನಾವು ಗಾಡಿ ತೊಗೊಂಡಿದ್ವಲ್ಲ ರೆಂಟ್ಗೆ, ಅದನ್ನು ಏರ್ಪೋರ್ಟಲ್ಲಿ ರೀಬ್ಯಾಕ್ ಮಾಡೋದಿತ್ತು, ವಾಪಸ್ ಕೊಡೋದಿತ್ತು. ಆ ಫಾರ್ಮ್ಯಾಲಿಟೀಸ್ ಎಲ್ಲ ಮುಗಿಸ್ಕೊಳ್ಳೋಕ್ಕೋಸ್ಕರ ಬೆಳಿಗ್ಗೆ ಅಷ್ಟೊತ್ತಿಗೆ ಹೋಗಿದ್ವಿ. ಆಮೇಲೆ ಇನ್ನೊಂದು, ಈ ರೂಮ್ ಎಲ್ಲ ನಾನು ಸ್ವಲ್ಪ ಸ್ಟಡಿ ಮಾಡಿದ ಲೆಕ್ಕಕ್ಕೆ ಈ ರೂಮ್ಗಳನ್ನೆಲ್ಲ ಕಂಪ್ಲೀಟ್ ಪ್ಲೇವುಡ್ಡಲ್ಲಿ ಅವರು ರೂಮ್ನ ರೆಡಿ ಮಾಡಿದ್ದು. ಇದೆಲ್ಲನೂ ತುಂಬ ಚೆನ್ನಾಗಿತ್ತು. ಹಾಗೆ ನಾವು ಗಾಡಿನ ವಾಪಸ್ ಕೊಡೋದಕ್ಕೆ GOX ಏರ್ಪೋರ್ಟಿಗೆ ಬಂದ್ವಿ. ಈ ಗೋವಾದಲ್ಲಿ 2 ಏರ್ಪೋರ್ಟ್ ಇದೆ. ಒಂದು ಓಲ್ಡ್ ಗೋವಾ ಏರ್ಪೋರ್ಟು, ಇನ್ನೊಂದು GOX ಏರ್ಪೋರ್ಟು. GOX ಏರ್ಪೋರ್ಟ್ ಅಂದರೆ ಮನೋಹರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ. ತುಂಬ ಕಲರ್ಫುಲ್ ಆಗಿತ್ತು. ಈಗ ನಾವು ಗಾಡಿದೆಲ್ಲ ಸೆಟಲ್ಮೆಂಟ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಡೆಪಾರ್ಚರ್ ಕಡೆ ಹೋದ್ವಿ. ಇಲ್ಲಿ ಎಲ್ಲ ನೀವು ನೋಡ್ತಿರ್ಬೋದು, ಇದೆಲ್ಲ ತುಂಬ ಚೆನ್ನಾಗಿತ್ತು. ನಾನು ಪುಣೆ, ಡೆಲ್ಲಿ, ಬ್ಯಾಂಗ್ಳೂರು ಏರ್ಪೋರ್ಟ್ ಎಲ್ಲ ನೋಡಿದ್ದೀನಿ. ಬಟ್ ಗೋವಾ ಏರ್ಪೋರ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ ಇತ್ತು. ತುಂಬ ಸೆಟ್ಟಿಂಗ್ಸು, ಆಮೇಲೆ ಕಲರ್ಫುಲ್ ಆಗಿತ್ತು. ನಾವು ಎಲ್ಲೋದ್ರೂ ಒಂದು ಸ್ವಲ್ಪ ಲೊಕೇಶನ್ ನೋಡ್ತೀನಿ, ತುಂಬ ಚೆನ್ನಾಗಿದ್ರೆ ಸ್ವಲ್ಪ ಫೋಟೋಸು, ವಿಡಿಯೋಗ್ರಫಿ ಅದೆಲ್ಲ ಒಂದು ಸ್ವಲ್ಪ ಮಾಡ್ತಾ ಇರ್ತೀನಿ. ಅದರಿಂದ ಇದೆಲ್ಲನೂ ಲೊಕೇಶನಲ್ಲಿ ತುಂಬ ಚೆನ್ನಾಗಿತ್ತು ಎಲ್ಲನೂ. GOX ಏರ್ಪೋರ್ಟಲ್ಲಿ. ಇದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದು. ಆ್ಯಕ್ಚುಲಿ ನಾನು ಏನಿದು ಗೋವಾ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ. ಇದು ನನ್ನ ಫಸ್ಟ್ ಅಟೆಂಪ್ಟ್, ಫಸ್ಟ್ ಟ್ರೈ ಇದು. ಆ್ಯಕ್ಚುಲಿ ಮಾಡಬೇಕು, ವಿಡಿಯೋ ಅಪ್ಲೋಡ್ ಮಾಡಬೇಕು ಅನ್ನೋದು ಏನು ಐಡಿಯಾ ಇರಲಿಲ್ಲ ನನಗೆ.
ಬಟ್ ಮನೇಲಿ ಫ್ರೆಂಡ್ಸ್ ಆಮೇಲೆ ಎಲ್ಲ ಈ ಫುಟೇಜಸ್ ಆಮೇಲೆ ವಿಡಿಯೋ ಎಲ್ಲ ನೋಡಿಬಿಟ್ಟು ತುಂಬ ಚೆನ್ನಾಗಿ ಬಂದೈತೆ, ಇದನ್ನು ವ್ಲಾಗಿಗೆ ಯಾಕೆ ಕನ್ವರ್ಟ್ ಮಾಡಬಾರ್ದು ಅಂತಂದು ಹೇಳಿದ್ರು. ಸರಿ ನೋಡೋಣ, ಸ್ವಲ್ಪ ನನಗಿದ್ದಿದ್ದ ಐಡಿಯಾದಲ್ಲಿ ನಾವೇನು ಭಾರಿ ಕಲ್ತಿರೋ ಅಂಥವ್ರಲ್ಲ, ಮೊಬೈಲಲ್ಲೇ ಒಂದು ಸ್ವಲ್ಪ ಎಡಿಟ್ ಮಾಡಿಬಿಟ್ಟು ಬ್ಯಾಕ್ಗ್ರೌಂಡ್ ಸೌಂಡ್ ಕೊಟ್ಟು ವಾಯ್ಸ್ ಓವರ್ ಕೊಟ್ಟು ಈ ಥರ ನಾನು ವಿಡಿಯೋ ಮಾಡಿದ್ದೀನಿ. ಅದು ಎಷ್ಟು ಚೆನ್ನಾಗಿ ಬಂದಿದೆ ಅನ್ನೋದಕ್ಕಿಂತ ನಾನು ಎಷ್ಟು ತಪ್ಪು ಮಾಡಿದ್ದೀನಿ ಅನ್ನೋದನ್ನು ತುಂಬ ಅನಲೈಸ್ ಮಾಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಆ ತಪ್ಪುಗಳು ಆಗಬಾರ್ದು, ಯಾಕಂದರೆ ನೋಡೋ ಅಂಥವ್ರಿಗೆ ನಾವು ಒಂದೊಳ್ಳೆ ಏನು ಕ್ಲಾರಿಟಿ ಇರಬೇಕು, ಜೊತೆಗೆ ಇನ್ಫಾರ್ಮೇಷನ್ ಇರಬೇಕು ಆ ವಿಡಿಯೋದಲ್ಲಿ. ನಾವೆಲ್ಲೋ ಹೋದ್ವಿ, ಏನು ಮಾಡಿದ್ವಿ, ಎಷ್ಟು ಎಕ್ಸ್ಪೆನ್ಸಿವ್ ಆಯಿತು ಅದೆಲ್ಲ ಕೊಟ್ಟರೆ ನಾವು ಹೇಳಿದಾಗ ನೋಡೋ ಅಂಥವ್ರಿಗೆ ಒಂದು ಐಡಿಯಾ ಬರುತ್ತೆ, ನೆಕ್ಸ್ಟ್ ಎಲ್ಲಿ ಹೋಗಬೇಕು, ಏನು ಮಾಡಬೇಕು, ಈ ವಿಡಿಯೋ ನೋಡಿದ್ದೀವಿ ಚೆನ್ನಾಗಿ ಮಾಡಿದ್ದಾರೆ ಅನ್ನೋದನ್ನು ಗೊತ್ತಾಗುತ್ತೆ ಅವಾಗ. ನೆಕ್ಸ್ಟ್ ನಾವು ಡಿಪಾರ್ಚರ್ ಕಡೆ ಬಂದ್ವಿ. ಡಿಪಾರ್ಚರಲ್ಲಿ ಕೆಲವೊಂದು ಫಾರ್ಮಾಲಿಟೀಸ್ ಇರುತ್ತೆ, ಈ ಟಿಕೆಟ್ ಚೆಕಿಂಗ್ ಸ್ಕ್ಯಾನ್ ಮಾಡೋದು, ಆಮೇಲಿಂದ ಲಗೇಜಿನ ನಾವು ಚೆಕ್-ಇನ್ ಹಾಕೋದು, ಚೆಕ್-ಇನ್ ಬ್ಯಾಗ್ನ ನಾವು ಚೆಕ್ ಮಾಡಿಸ್ಕೊಂಡು ಎಲ್ಲನೂ ಫಸ್ಟ್ ಫ್ಲೋರ್ಗೆ ಅಂತ ಹೋದ್ವಿ. ಫಸ್ಟ್ ಫ್ಲೋರಲ್ಲಿ ಇದೊಂಥರ ಕಲರ್ಫುಲ್ ಆಗಿತ್ತು, ಒಂದು ಮಾಲ್ಗಳು ಎಲ್ಲನೂ ತುಂಬ ಚೆನ್ನಾಗಿತ್ತು. ಅದೇ ನಾವು ನಮ್ಮ ಲಗೇಜ್ನ ಚೆಕ್ ಅಂತ ತೊಗೊಂಡಿದ್ದು. ಇಲ್ಲಿಂದ ಮುಗಿಸ್ಕೊಂಡು ಒಳಗೋಗ್ತಾ ಇದ್ದಂಗೆ ನಮಗೆ ಲಿಕ್ಕರ್ಸ್ MRP ಸಿಗುತ್ತೆ. ಆ್ಯಕ್ಚುಲಿ ಕೆಲವೊಬ್ಬೊಬ್ಬರಿಗೆ ಒಂದು ಡೌಟ್ ಇದೆ, ಏರ್ಪೋರ್ಟಲ್ಲಿ ಫ್ಲೈಟಲ್ಲಿ ಡ್ರಿಂಕ್ಸ್ ಅಲೋ ಮಾಡ್ತಾರೆ ಅಂತ. ಖಂಡಿತ ಮಾಡ್ತಾರೆ, ಒಬ್ಬರಿಗೆ 4 ಫುಲ್ ಬಾಟ್ಲು ಅಲೋ ಇರುತ್ತೆ. ಇನ್ ಕೇಸ್ ನೀವು ಗೋವಾಗೆ ಹೋಗಿ ನೀವು ತೊಗೊಳಕ್ಕಾಗಿಲ್ಲ ಅಂದ್ರೂ ಏರ್ಪೋರ್ಟಲ್ಲಿ MRP ಪ್ರೈಸಲ್ಲಿ ನಿಮಗೆ ಲಿಕ್ಕರ್ ಸಿಗುತ್ತೆ, ಆರಾಮಾಗಿ ತೊಗೊಬೋದು. ಚೆನ್ನಾಗಿ ಇದನ್ನೆಲ್ಲ ನೋಡಿಕೊಂಡು ನಾವು ಇನ್ನು ಫ್ಲೈಟ್ ಒಳಗೆ ಹೋಗೋಂಥ ಟೈಮ್ ಬಂದಿತ್ತು. ನಮಗೆ ಇದು 11 ಗಂಟೆ 30 ನಿಮಿಷಕ್ಕೆ ಇದ್ದಿದ್ದು ಬೆಳಗ್ಗೆ ಫ್ಲೈಟು. ನಾವು ಈ ಫ್ಲೈಟ್ನ ಆಲ್ಮೋಸ್ಟ್ ಒಂದು 3 ವೀಕ್ಸ್ ಮುಂಚೆನೇ ಬುಕ್ ಮಾಡ್ಕೊಂಡಿದ್ವಿ. ಒಬ್ಬರಿಗೆ ಕಾಸ್ಟ್ ಬಂದ್ಬಿಟ್ಟು ಅಪ್ ಆ್ಯಂಡ್ ಡೌನ್ ಬಂದ್ಬಿಟ್ಟು ಒಂದು 5000 ಮುಗೀತು ಎಲ್ಲ ಕಂಪ್ಲೀಟ್ ಆಗಿ. ಇನ್ನೂ ಒಂದು 500 ರೂಪೀಸ್ ಕಮ್ಮಿ ಆಗಿರೋದು, ಯಾಕಂದರೆ ನಾವು ಸೀಟ್ ಆಪ್ಷನ್ ನಾವೇ ಸೆಲೆಕ್ಟ್ ಮಾಡಿದ್ರಿಂದ ಒಬ್ಬೊಬ್ಬರಿಗೆ ಒಂದು 600 ರೂಪೀಸ್ ಎಕ್ಸ್ಟ್ರಾ ಆಯಿತು ಇದರಿಂದ. ಫೈನಲಿ ನಾವು ಬೆಂಗಳೂರಿಗೆ ರೀಚ್ ಆಗೋಷ್ಟರಲ್ಲಿ ಮಧ್ಯಾಹ್ನ 12:30 ಆಗಿತ್ತು. ಇಲ್ಲಿಗೆ ನನ್ನ ಗೋವಾ ಟ್ರಿಪ್ನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೋಡಿ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.